ರಾಹುಲ್ ಗಾಂಧಿಯವರು ಮೊನ್ನೆ ದೆಹಲಿಯ ಮಾಧ್ಯಮದ ಮುಂದೆ ರಾಜಧಾನಿಯಲ್ಲಿ ಎಲ್ಲವನ್ನು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ದಾರೆ. ನಿನ್ನೆ ಇಲ್ಲಿಯೂ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು. ಸಮಾವೇಶ ಮಾಡಿ ಇವತ್ತೊಂದು ದಿವಸ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಇದನ್ನು ಮಹದೇವಪುರದಲ್ಲಿ ಆಗಿರೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೇಳೋದೇನೆಂದರೆ, ನೀವು ಇದನ್ನೆಲ್ಲನೂ ಕೂಡ ಡಿಜಿಟಲ್ ಫಾರ್ಮ್ನಾಗ ಕೊಡಿ. ಯಾಕಂದ್ರೆ 45 ದಿವಸ ಆದಮೇಲೆ ನಾಶ ಮಾಡ್ತೀವಿ ಅಂತ ಹೇಳಿದ್ರು. ನಾಶ ಮಾಡುವಂಥ ತರಾತುರಿ ಏನಂದರೆ, ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ. ಸಿಕ್ಕಾಕೊಂಡ್ಬಿಡ್ತೀವಿ ಎಲೆಕ್ಟ್ರಾನಿಕ್ ಫಾರ್ಮೆಟಾಗಿ ಕೊಟ್ಬಿಟ್ರೆ, ಡಿಜಿಟಲ್ ಫಾರ್ಮೆಟಾಗಿ ಕೊಟ್ಟರೆ ನಿಮ್ಗೆ ಗೊತ್ತಿದೆ, ಈಗ ಇದೇ ಡುಪ್ಲಿಕೇಶನು ಹೆಸರು ಇದೆಲ್ಲನೂ ಹಾಕಿಬಿಟ್ರೆ, ಫೋಟೋಸು ಹಾಕಿಬಿಟ್ರೆ ಡುಪ್ಲಿಕೇಶನ್ ಗೊತ್ತಾಗ್ಬಿಡ್ತದೆ. ಹೀಗಾಗಿ ಅವರು ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಿಲ್ಲ. ಇದು ಒಂದು ಮಹದೇವಪುರ ಒಂದು ಉದಾಹರಣೆ. ಇದೇ ರೀತಿ ಅದನ್ನು ಅವರು ಅದನ್ನು ಡಿಜಿಟಲ್ ಫಾರ್ಮ್ನಲ್ಲಿ ಕೊಟ್ಟರೆ, ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನು ನಾವು ಎಲ್ಲಿ ಎಲ್ಲ 543 ಸ್ಥಾನ ಏನಿದ್ದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಲಿ. ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಇರಲಿದ್ದಕ್ಕೆ ಯತ್ನಾಕ್ ಇದು ಮಾಡ್ತಾರೆ. ಉಲ್ಟಾ ಅದನ್ನು ನಾಶ ಮಾಡಬೇಕು 45 ದಿವಸನಾಗ. ಯಾವುದೇ ಒಂದು ಆರ್ಚಿವ್ನಲ್ಲಿ ಕೂಡ 10 ವರ್ಷ ಇಡ್ತಾರೆ, 5 ವರ್ಷ ಮಿನಿಮಮ್ ಇಡಬೇಕು. ಇಂಥ ಇದು ಪರಿಸ್ಥಿತಿಯಲ್ಲಿ ಮಹದೇವಪುರದಲ್ಲಿ ತಗೊಳ್ಳಿ. ಎಲ್ಲ ಇದರಲ್ಲಿ ಇವತ್ತು ದಿವಸ ನಮ್ಮ ಕ್ಯಾಂಡಿಡೇಟು ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಅವರು ಮುಂದೆ ಇರ್ತಾರೆ. ಆ ಒಂದು ಮತಕ್ಷೇತ್ರ ಬಂದಮೇಲೆ 1,10,000. ಅದು ಹೇಗೆ ನಿನ್ನೆನೂ ನೀವು ನೋಡಿದ್ದೀರಿ. ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದ್ರು. ಒಂದೇ ಮನೆಯಲ್ಲಿ 80 ಓಟು. ಆ ಓಟ್ ಮನೆ ಇರೋದೊಂದು 10/10 ಓನರ್ ಯಾರು? BJP ಸಪೋರ್ಟರು. ಅವ್ರು ಹೇಳ್ಯಾರ, ಒಂದು ರೆಕಾರ್ಡು ನಮ್ಮ ಮುಂದೆ ಇದೆ. ಹೌದು, ನಾನು BJP ಓಟ್ ಹಾಕ್ತೀನಿ, ನಾನು ಕಾರ್ಯಕರ್ತ ಅಲ್ಲ ಅಂತೇಳಿ ಸುಧಾರಿಸ್ಕೊಂಡು ಹೇಳ್ತಾನೆ. ಆದರೆ BJP ಇದ್ದಂತ ಅವನು ಈಗ ಸುಳ್ಳು ಹೇಳ್ತಾನೆ. ನಾವು ಆದರೆ BJP ಮತ ಹಾಕ್ತೀನಿ ಅಂತ ಕೂಡ ಹೇಳ್ತಾನೆ. 10/10ದಲ್ಲಿ 80 ಜನ ವೋಟರ್ಸ್ ಇರ್ತಿದ್ರಂದ್ರೆ, ಇರ್ಲಾಕ ಸಾಧ್ಯ ಇತ್ತಂದ್ರೆ ನಮ್ಮ ದೇಶದಲ್ಲಿ ಮತ್ತು ಹಾಕಿದ್ರೆ ಎಲ್ಲ ಹೌಸಿಂಗ್ ಇದೂ ಸಮಸ್ಯೆ ಬಗ್ಗೆ ಇರ್ತದಲ್ಲ ಇವರ ಲೆಕ್ಕಾಚಾರ ಮೇಲೆ. ಸರ್, ಅಧಿಕೃತವಾಗಿ ದೂರು ಕೊಡ್ತಾ ಇಲ್ಲ ಅಂತ ಚುನಾವಣಾ ಆಯೋಗ ಇನ್ನೇನು ಕೊಟ್ಟಿದ್ದಾರಲ್ಲ ನೋಡಿ. ಇನ್ನೊಂದು ಕೇಳ್ತೀನಿ, ರಾಹುಲ್ ಗಾಂಧಿಯವರು ಸಂಸದರು, ಕಾನ್ಸ್ಟಿಟ್ಯೂಷನಲ್ ಇದರ ಪದದಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರ ಲೋಕಸಭೆಯಲ್ಲಿ. ಅವ್ರಿಗೆ ನೀವು ಅಫಿಡವಿಟ್ ಕೇಳ್ತೀರಿ? ಈ ಸ್ವರ್ನ್ ಬೈ ಓತ್ ಇವ್ರು ಅಫಿಡವಿಟ್ ಕೇಳೋದೇನಂತದೆ ಹಾಸ್ಯಾಸ್ಪದ ಇದು. ಅದರಿಂದ ಇವರು ಆ್ಯಸ್ ಎ MP, ಆ್ಯಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರು ಓಟ್ ತೊಗೊಂಡಿದ್ದು ಮಾಡಿರ್ತಾರೆ. ಅವ್ರಿಗೆ ನೀವು ಅಫಿಡವಿಟ್ ಕೊಡಿದ್ರೆ ಸುಮ್ಮನೆ ಇದು ನೆಪ ಮಾತ್ರ. ಇದು ಸರ್, ಅವರು ಆರೋಪ ಏನು ಮಾಡಿದ್ರು, ನೀವು ಹಂಗೆ ಆಗಿದ್ರೆ ಕರ್ನಾಟಕದಲ್ಲಿ 130 ಕಾಂಗ್ರೆಸ್ ಹೆಂಗೆ ಬರ್ತಿದ್ರು, ನೀವು ಹೆಂಗೆ ಗೆಲ್ತಿದ್ರಿ ಅಂತ ಅವರು ನೋಡಿ. ಇವತ್ತಿನ ದಿವಸ ಹೇಳಿದಾರಲ್ಲ ಮಾರ್ಜಿನ್ನು, ಭಾಳಷ್ಟು ಕಡೆ ಮಾರ್ಜಿನನ್ನು ಇದು ಮಾಡಿರ್ತಾರೆ. ಆ ಮಾರ್ಜಿನ್ ದಾಟಿ ಯಾರು ಹೋಗ್ತಾರೆ? ಮಾರ್ಜಿನ್ ದಾಟಿ ಅವರು ಕಡೆಯಾಕೆ ಹಾಕ್ತಾರೆ. ಈಗ ನ್ಯಾರೋಡ್ ಮಾರ್ಜಿನ್ ಏನಿದಾವಲ್ಲ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ, ಅವು ಬದಲಾವಣೆ ಆಗ್ತವೆ. ಭಾಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಮಾಡ್ತಾರೆ. ಈಗ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ಒಂದು 30-35 ಸೀಟು, ಇವತ್ತೊಂದು ದಿವಸ 25-30 ಸೀಟ್ಸು ಇವತ್ತೊಂದು ದಿವಸ ನ್ಯಾರೋ ಮಾರ್ಜಿನಲ್ಲಿ ಆಗ್ಯಾವೆ. ಅದೆಲ್ಲರೂ ಕೂಡ ಇವತ್ತು ದಿವಸ ಅಕ್ರಮ ಆಗಿರ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ. ಇದೇ ರೀತಿ ಯಾವುದು ಬೆಂಗಳೂರು ಸೆಂಟ್ರ್ ಹತ್ರ ಮಹದೇವಪುರದಾಗ ಏನಾಗಿದೆ ಅಂದರೆ 1% ಆಫ್ ವೋಟ್ಸನ್ನ, ಸರ್ಟನ್ ಪರ್ಸೆಂಟೇಜ್ ಆಫ್ ವೋಟ್ಸನ್ನ ಅವರು ಇದು ಮಾಡ್ತಾರೆ ಸೆಲೆಕ್ಟಿವ್ ಆಗಿ ಇವತ್ತು ದಿವಸ.